ಫ್ಯಾಫ್ ಡುಪ್ಲೆಸಿಗೆ ಇದು ಇಂಚು ಗೊತ್ತಿರುವಂತ ಗ್ರೌಂಡ್, ಆಮೇಲೆ ಗೊತ್ತಿರುವಂತ ಒಂದು ಟೀಮ್, ಅವರ ಹಳೆ ಟೀಮ್. ಸೊ ನನಗೆ ಫಸ್ಟ್ ಥ್ರೆಟ್ ನಾನು ನೋಡ್ತಾ ಇರೋದು ಫ್ಯಾಫ್ ಡುಪ್ಲೆಸಿ. ಇವ್ರಿಗೆ ಇಲ್ಲೇ ಹಾಕಿದ್ರೆ ಹಿಂಗೆ ಔಟ್ ಆಗ್ತಾರೆ ಅಥವಾ ಹಿಂಗೆ ಆಡ್ತಾರೆ ಅಂತ ಹೇಳಕ್ಕಾಗಲ್ಲ, ಬಹಳ ಅನ್ನಾಡ್ತೊಡಾಕ್ಸಿದ್ರು ಇವರು. ಹೌದು, ಕರೆಕ್ಟ್ ಆಗಿ ಹೇಳಿದ್ರೆ. ಅಂಡ್ ಲಾಸ್ಟ್ ಗೇಮ್ ಅಲ್ಲೂ ಅವರ ಎಕ್ಸ್ ಟೀಮ್ ವಿರುದ್ಧ ಅವರ ಹೋಮ್ ಗ್ರೌಂಡ್ ಅಲ್ಲಿ ಗೆದ್ಕೊಂಡ್ ಬರ್ದಿದ್ದಾರೆ. ಆ ಮ್ಯಾಚ್ ಆಡಕ್ ಆಗ್ಲಿಲ್ಲ ಅವ್ರಿಗೆ, ಅದಕ್ಕಾಗೇನೆ KL ಅವ್ರನ್ನ ಆಡ್ಸಿದ್ರು. ಲಾಸ್ಟ್ ಗೇಮ್ ಆಡ್ಲಿಲ್ಲ. ಅವ್ರಿದ್ರು ಕೂಡ ನನ್ಗೆ ನಮ್ಮ ಸ್ಟ್ರೈಕ್ ಬೌಲರ್ಸ್ ಮೇಲೆ ನಂಬಿಕೆ ಇದೆ. ನೀವು ನೋಡೋದಾದ್ರೆ ಎಕನಾಮಿಕಲ್ ಆಗಿ ಆಮೇಲೆ ಕನ್ಸಿಸ್ಟೆಂಟ್ ಆಗಿ ಪವರ್ ಪ್ಲೇ ವಿಕೆಟ್ ತಗೊಂಡಿರೋದು ಅಂತ ಅಂದ್ರೆ ಭುವನೇಶ್ವರ್ ಕುಮಾರ್ ಮತ್ತೆ ಹೇಸಲ್ವುಡ್. ಅಂಡ್ ಹೇಸಲ್ವುಡ್ ಗೆ ಗೊತ್ತಿರುತ್ತೆ ಜೇಕ್ ಫ್ರೇಸರ್ ಮೇಕರ್ಗೂ ಯಾವ ತರ ಆಡ್ತಾರೆ ಅಂತ. ನೆಟ್ಸ್ ಅಲ್ಲಿ ಇದ್ರಲ್ಲಿ ಎಲ್ಲ ಬೌಲಿಂಗ್ ಮಾಡಿ, ಇವ್ರು ಎಕ್ಸ್ಪೀರಿಯನ್ಸ್ ಬೌಲರ್ ಬೇರೆ, ಅದೇ ದೇಶದಿಂದ ಬರೋರು. ಸೊ ಜೇಕ್ ಫ್ರೇಸರ್ ಮೇಕರ್ಗ ಯಾವ ತರ ಕಟ್ ಆಗ್ಬೇಕು, ಯಾವ ತರ ಮಂಚನ್ನ ಸೈಲೆಂಟ್ ಆಗಿರ್ಬೇಕು ಅಂತ ಗೊತ್ತಿದೆ. ಅಂಡ್ ನೀವು ನೋಡೋದಾದ್ರೆ ಜೇಕ್ ಫ್ರೇಸರ್ ಮೇಕರ್ಗೂ ಒಂಥರ ಸ್ಟಾರ್ಟ್ ಸಿಕ್ಕರೆ ಇವ್ರು ನಿಲ್ಸದೇ ಇಲ್ಲ, ಹೊಡಿತಾನೆ ಇರ್ತಾರೆ ಅನ್ನೋ ತರ ಬ್ಯಾಟರ್ ಅಲ್ಲ. ಯಾವಾಗ ಬೇಕಾದ್ರೂ ಔಟ್ ಆಗ್ಬೋದು. ಆ ಮನುಷ್ಯ 50ರಲ್ಲಿ ಬ್ಯಾಟಿಂಗ್ ಆಡ್ತಿದ್ರು, ನೆಕ್ಸ್ಟ್ ಬಾಲ್ ಔಟ್ ಆಗ್ಬೋದು ಅನ್ನೋ ತರ ಎಕ್ಸ್ಪ್ಲೋಸಿವ್ ಬ್ಯಾಟರ್. ಇನ್ನೂ ಎಕ್ಸ್ಪ್ಲೋರ್ಡ್ ಆಗಿಲ್ಲ. ಅಂಡ್ T20 ಕ್ರಿಕೆಟ್ ಅಂತ ಬಂದಾಗ 3 ಓವರ್ಗಿಂತ ಜಾಸ್ತಿ ನಿಂತಿರೋದು ತುಂಬಾ ಕಡಿಮೆ. ನೀವು ನೋಡೋದಾದ್ರೆ ಫಸ್ಟ್ ಗೇಮ್ ಅಲ್ಲೂ ಅಷ್ಟೇ SRH ವಿರುದ್ಧ ಡ್ರಾಪ್ ಆಗುತ್ತೆ. ಪ್ಯಾಟ್ ಕಮಿನ್ಸ್ ಒಂದು ಡ್ರಾಪ್ ಮಾಡ್ತಾರೆ, ಇನ್ನೊಬ್ರು ಡ್ರಾಪ್ ಮಾಡ್ತಾರೆ. ಈ ತರ ಜೀವದಾನ್ಗಳು ಸಿಗುತ್ತೆ ಜೇಕ್ ಫ್ರೇಸರ್ ಮೇಕರ್ಗೆ. ಸೊ ಅವರಿಂದ ಇನ್ನೂ ಫ್ರೀ ಫ್ಲೋಯಿಂಗ್ ಎಕ್ಸ್ಪ್ಲೋಸಿವ್ ಬ್ಯಾಟಿಂಗ್ ಇನ್ನು ನೋಡಿಲ್ಲ JFM ಇಂದ.